ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಎಂಬ್ರಾಯ್ಡ್ರಿ ಬಗ್ಗೆ ಇನ್ಫಾರ್ಮೇಷನ್ ನೋಡುವ. ಇದು ಫ್ರೇಮ್, ಇದು 18 ಇಂಚ್ ಫ್ರೇಮ್. ನೀವು ಇದು ಯಾವುದೇ ಥ್ರೆಡ್ ಶಾಪಿಗೆ ಹೋಗಿ ಕೇಳಿದರೆ ನಿಮಗೆ ಕೊಡ್ತಾರೆ. ಇದರಲ್ಲಿ ವೆರೈಟಿ ಆಫ್ ಸೈಜ್ ಇದೆ. ಇದು ಆ್ಯಕ್ಚುಲಿ 18 ಇಂಚ್ ಯಾಕೆ ತಗೊಳ್ಬೇಕಂತ ಹೇಳಿದರೆ, ನಮ್ಮದು ಒಂದು ಬ್ಲೌಸ್ ಬ್ಯಾಕ್ ಸೈಡ್ ಫುಲ್ ನಾವು ಡಿಸೈನ್ ಮಾಡ್ಬೋದು. ಬರೀ ನೆಕ್ ಅಲ್ಲದೇ ಟೋಟಲಿ ಡಿಸೈನ್ ಮಾಡ್ಬೋದು. ಅದಕ್ಕೆ ನೀವು 18 ಇಂಚ್ ತಗೊಂಡ್ರೆ ನಿಮಗೆ ಆರಾಮ್ಸೆ ಮಾಡ್ಬೋದು. ಫ್ರೇಮ್ ಹೇಳ್ತಾರೆ. ಇದು ಫ್ರೇಮ್ ಇಡಲಿಕ್ಕೆ ಸ್ಟ್ಯಾಂಡ್ ಹೀಗಿರ್ತದೆ, 4 ಸೈಡ್ ಹೀಗಿರ್ತದೆ. ಇದಕ್ಕೆ 4 ಲೆಗ್ಸ್ ಕೊಟ್ಟಿರ್ತಾರೆ. ಹೇಗೆ ನೋಡಿ, ಹೀಗೆ 4 ಲೆಗ್ಸ್ ಕೊಟ್ಟಿರ್ತಾರೆ. ಇದನ್ನು ಹೇಗೆ ಜಾಯಿಂಟ್ ಮಾಡೋದು ಅಂತ ನೋಡುವ. ಇಲ್ಲಿ ಹೀಗೆ ಇದು ಮೇಲ್ಮುಖವಾಗಿರಬೇಕು. ಯಾಕೆ ಅಂತ ಹೇಳಿದರೆ, ಈ 18 ಇಂಚ್ ಫ್ರೇಮ್ ಇದೆಯಲ್ಲ, ಅದನ್ನು ಇಡಲಿಕ್ಕೆ ಇದು ಸ್ಪೇಸ್. ಹೀಗೆ ಫಿಕ್ಸ್ ಮಾಡಬೇಕು. ಹೀಗೆ ಟೈಟಾಗಿ ಫಿಕ್ಸ್ ಮಾಡಬೇಕು. ನಿಮಗೆ ಇದನ್ನು ಟೈಟಾಗಿ ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಸ್ಪ್ಯಾನರ್ನ ಯೂಸ್ ಮಾಡ್ಕೊಳ್ಬೋದು. ಈಗ ಇದೇ ರೀತಿ 4 ಕಡೆನೂ ಜಾಯಿಂಟ್ ಮಾಡ್ಕೊಂಡು ಬರುವ. ಆರಿ ಸ್ಟ್ಯಾಂಡ್ ಹೀಗೆ ಕಾಣ್ತದೆ. ಫ್ರೇಮ್ನ ಹೀಗೆ ಜೋಡಿಸೋದು. ಎಂಬ್ರಾಯ್ಡ್ರಿ ವರ್ಕ್ ಮಾಡಲಿಕ್ಕೆ ಈ ಥರ ಒಂದು ವೈಟ್ ಕ್ಲೋತ್ ಬೇಕು. ಇದಕ್ಕೆ ಪಾಪ್ಲಿನ್ ಅಂತ ಹೆಸರು. ಬಟ್ಟೆ ಶಾಪಲ್ಲಿ ಹೋಗಿ ಪಾಪ್ಲಿನ್ ಕ್ಲೋತ್ ಅಂತ ಹೇಳಿದರೆ ಅವರು ಕೊಡ್ತಾರೆ. ನೀವು ಅದನ್ನು 1 ಮೀಟ್ರ್ ತಗೊಂಡು ಬರ್ಬೋದು. ಇದು ನೀಡಲ್ಸ್. ಇದು ನಿಮಗೆ 24 ನಂಬರ್, 23 ನಂಬರ್, 14 ನಂಬರ್ ಇದೆ. ಸೊ ನೀವು 13 ಒಂದು ಎಕ್ಸ್ಟ್ರಾ ತಗೊಳ್ಳಿ. ಯಾಕೆ ಹೇಳಿದರೆ, ನೀವು 13ನಲ್ಲಿ ಪ್ರಾಕ್ಟೀಸ್ ಮಾಡಿ 14ನಲ್ಲಿ ಮಾಡಿ ಬೇಕಾದರೆ ಮತ್ತೆ 23 ಹೋಗ್ಬೋದು. 23 ಥ್ರೆಡ್ಗೆ ಯೂಸ್ ಮಾಡೋದು, 24 ಬೀಡ್ಸ್ ಹಾಕಲಿಕ್ಕೆ ಯೂಸ್ ಮಾಡೋದು. ಈ ಥರ ಐರನ್ ನೀಡಲ್ ಬರ್ತದೆ. ಇದರಲ್ಲಿ ಸ್ವಲ್ಪ ಫಾಸ್ಟಾಗಿ ನಾವು ಮಾಡ್ಬೋದು. ಹೇಗೆ ಥ್ರೆಡ್ ಹಾಕೋದಂತ ಹೇಳಿಕೊಡ್ತೇನೆ ನಾನು. ಇದು ಯಾಕೆ ಥ್ರೆಡ್ ಹಾಕಿದೆ ಅಂತ ಹೇಳಿದರೆ, ಹೀಗೆ ಮಾಡುವಾಗ ನಾವು ಅದು ನಮ್ಮ ಕೈಯಿಂದ ಜಾರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ಥರ ಥ್ರೆಡ್ ಹಾಕೋದು. ಇದು ಶುಗರ್ ಬೀಡ್. ಶುಗರ್ ಬೀಡಲ್ಲಿ ತುಂಬ ವೆರೈಟೀಸ್ ಇದೆ. ದೊಡ್ಡದು ಇದೆ, ಚಿಕ್ಕದು ಇದೆ. ಇದರಲ್ಲಿ ಬ್ರ್ಯಾಂಡ್ಸ್ ಇದೆ. ನೀವು ಯಾವುದು ಬೇಕಾದರೂ ತೊಗೊಳ್ಬೋದು. ಎ ಸ್ಟಾರಿಂದ ಸ್ಟಾರ್ಟ್ ಆಗ್ತದೆ. ಎ ಸ್ಟಾರ್, SG, ಪ್ರೀಸೋ, ಪೂರ್ಣಿಮಾ, ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೊಳ್ಬೋದು. ನೀವು ತೊಗೊಳ್ಳುವಾಗ ಸ್ವಲ್ಪ ಒಳ್ಳೆ ಕ್ವಾಲಿಟಿಯ ತೊಗೊಳ್ಳಿ. ಯಾಕೆ ಈ ಥರ ಫ್ಯಾಬ್ರಿಕ್ ಗ್ಲೂ ಸಿಗ್ತದೆ, ಇದು ತೊಗೊಳ್ಬೇಕು. ಪೈಪಿಂಗ್ ಥ್ರೆಡ್, ಜಿಗ್ಜ್ಯಾಗ್, ಎಂಬೋಸ್ಡ್ ವರ್ಕ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಪೈಪಿಂಗ್. ಕಟ್ ಬೀಡ್ಸ್, ಇದರಲ್ಲಿ ತುಂಬ ವೆರೈಟೀಸ್ ಇದೆ, ತುಂಬ ಕಲರ್ಸ್ ಇದೆ. ಇದು ಟ್ಯೂಬ್ ಬೀಡ್ಸ್. ಈ ಥರ ನೀವು ಎಂಬ್ರಾಯ್ಡ್ರಿಗೆ ಬೇಕಾದಂಥದ್ದನ್ನು ಬಂಚಲ್ಲಿ ತೊಗೊಳ್ಬೋದು ನೀವು ಮಾಡೋದಾದರೆ. ಇದು ವೀಟ್ ಬೀಡ್ಸ್ ಆ್ಯಕ್ಚುಲಿ. ಇದು ರೌಂಡ್ ಬೀಡ್ಸ್ಗಳು. ಇದರಲ್ಲಿ ಸೈಜ್ ಇದೆ ನಿಮಗೆ 2 mm, 3 mm, 4 mm, 5 mm ಯಾವ್ದು ಬೇಕಾದರೂ ನೀವು ತಗೊಳ್ಬೋದು. ಇದು ವೈಟ್ ಪರ್ಲ್ಸ್. ಆಮೇಲೆ ಇದು ಝರಿ ಥ್ರೆಡ್. ಇದೀಗ ನಟ್ವರ್ಲಲ್ ಕಂಪನಿದು. ಸೊ ನೀವು ದಯಾಲ್ಜಿ 753 ಗೋಲ್ಡ್ ಕಲರ್ ತೊಗೊಳ್ಳಿ, ಅದು ಒಳ್ಳೆ ಬರ್ತದೆ. ಈ ಥರ ಇದು ಡಲ್ ಗೋಲ್ಡ್ ಬೀಡ್ಸ್ ಅಂತ ಹೇಳ್ತಾರೆ. ಇದು ತುಂಬ ಯೂಸ್ ಆಗ್ತದೆ. ಹೈಯೆಸ್ಟ್ ಇದನ್ನೇ ಯೂಸ್ ಮಾಡೋದು. ತುಂಬ ಶೈನ್ ಬೇಕಂತ ಹೇಳಿದರೆ ಈ ಥರದ್ದು. ಇದು ಸ್ವಲ್ಪ ಡಲ್ ಇದೆ ನೋಡಿ, ಇದು ನೋಡಿ ಶೈನಿಂಗ್ ಇದೆ. ಡಲ್ ಗೋಲ್ಡ್ ಬೀಡ್ಸ್ ಇದೆಯಲ್ಲ, ಯಾವತ್ತು ಈ ಥರ ಈ ಕಲರ್ ಥ್ರೆಡ್ಡಲ್ಲಿ ಪೋಣಿಸಿರ್ತಾರೆ. ಅದೇ ಇದು ಬೇಬಿ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಪೋಣಿಸಿರ್ತಾರೆ ಥ್ರೆಡ್. ಆಮೇಲೆ ಚಮ್ಕಿ, ಇದು ಕುಂದನ್ಸ್, ಇದು ತೆಲಗಮ್ ಶೇಪಲ್ಲಿ ಇದೆ ಇದು. ಸೊ ನೀವು ದಯಾಲ್ಜಿ 753 ನಿಮಗೆ ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ ಇದನ್ನು ತಗೊಳ್ಬೋದು ನೀವು. ಇದು ಆ್ಯಕ್ಚುಲಿ ಇದರಲ್ಲಿ ಥ್ರೆಡ್ ಇರೋದಿಲ್ಲ, ವೈರ್ ಥರ ಇರ್ತದೆ. ಇದರ ಒಳಗೆ ಥ್ರೆಡ್ ಇರ್ತದೆ. ಇಲ್ಲಿ ನೋಡಿ ತೋರಿಸ್ತೇನೆ, ಇಲ್ಲಿ ನೋಡಿ ಥ್ರೆಡ್ ಇರ್ತದೆ. ಅದೇ ಇದರಲ್ಲಿ ನೋಡಿ ಥ್ರೆಡ್ ಅಲ್ಲ, ಇದು ಹೀಗಿರ್ತದೆ. ಸೊ ನೀವು ಇದು ಕೂಡ ತಗೊಳ್ಬೋದು. ನಿಮಗೆ ಯಾವುದು ಕಂಫರ್ಟ್ ಇರ್ತದೆ ಅದರಲ್ಲಿ ನೀವು ಮಾಡ್ಬೋದು.
ಮಾರ್ಕರ್ ಬೇಕು ಸ್ಟಿಚಸ್ ಮಾಡುವಾಗ ಲೈನ್ ಹಾಕಲಿಕ್ಕೆ. ಅದೇ ರೀತಿ ನಾವು ಅಂದರೆ ಬ್ಲೌಸ್ ಈಗ ನೆಕ್ಸ್ಟ್ ಡಿಸೈನ್ ಮಾಡೋದಾದರೆ ನಾವು ಈ ಥರ ಗ್ಲಾಸ್ ಪೆನ್ಸಿಲ್ ಅಂತ ಹೇಳ್ತೇವೆ ಇದು. ಸೊ ಈ ಥರದೊಂದು ತಗೊಳ್ಬೇಕು. ನಾಳಿನ ಕ್ಲಾಸ್ನಲ್ಲಿ ಹೇಗೆ ಸ್ಟಿಚಸ್ ಮಾಡೋದಂತ ನೋಡುವ. ಥ್ಯಾಂಕ್ ಯು.